ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಶ್ ಟಾಕ್ಸಿಕ್ ಗೆ ಒಲಿದ ವರಮಹಾಲಕ್ಷ್ಮಿ. ಆಗಸ್ಟ್ 26ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಲಿದೆ. ಇನ್ನು ಟಿಕೆಟ್ ಬುಕ್ಕಿಂಗ್ ಕೂಡ ಓಪನ್ ಆಗ್ತಿದೆ. ಇಂದಿನಿಂದ ದೇಶದಾದ್ಯಂತ ಟಾಕ್ಸಿಕ್ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್. ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದ್ದು ಬೆಂಗಳೂರಿನಲ್ಲಿ ಈಗಾಗಲೇ 257 ಶೋಗಳ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮುಂಜಾನೆ 6 ಗಂಟೆಗೆ ಶೋಗಳು ಶುರುವಾಗುತ್ತೆ. ವೀರೇಶ್ ಥಿಯೇಟರ್ ನಲ್ಲಿ ಟಿಕೆಟ್ ಬೆಲೆ 400 ರೂಪಾಯಿನಿಂದ 500 ರೂಪಾಯಿ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಬೆಲೆ ಇದೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಹಲವು ವಿಧಕ್ಕೆ ಅನುಸಾರವಾಗಿ ಟಿಕೆಟ್ ಬೆಲೆಯನ್ನ ಫಿಕ್ಸ್ ಮಾಡಲಾಗಿದೆ. ಡಾಲ್ಬಿ ಅಟ್ಮಾಸ್ ಹಾಗೂ ಪಿಕ್ಸೆಲ್, ಗೋಲ್ಡ್ ಕ್ಲಾಸ್, ಐಮ್ಯಾಕ್ಸ್ ಗಳಿಗೆ ಅನುಗುಣವಾಗಿ ಟಿಕೆಟ್ ದರವನ್ನ ನಿಗದಿ ಮಾಡಲಾಗಿದೆ. ಡಾಲ್ಬಿ ಅಟ್ಮಾಸ್ ಸ್ಕ್ರೀನ್ಗಳಲ್ಲಿ 420 ರೂಪಾಯಿಯಿಂದ 1200 ರೂಪಾಯಿವರೆಗೂ ಕೂಡ ಟಿಕೆಟ್ ಬೆಲೆ. ಪಿಕ್ಸೆಲ್ ಸ್ಕ್ರೀನ್ಗಳಲ್ಲಿ 560 ರೂಪಾಯಿಯಿಂದ 1100 ರೂಪಾಯಿವರೆಗೂ ಟಿಕೆಟ್ ಪ್ರೈಸ್ ಇರುತ್ತೆ. ಗೋಲ್ಡ್ ಕ್ಲಾಸ್ ನಲ್ಲಿ 1200 ರೂಪಾಯಿಯಿಂದ 1400 ರೂಪಾಯಿ ಟಿಕೆಟ್ ದರ. ಇನ್ನು ಯಲಹಂಕ ಐನಾಕ್ಸ್ ನಲ್ಲಿ 1000 ರೂಪಾಯಿಯಿಂದ 1500 ರೂಪಾಯಿವರೆಗೂ ಕೂಡ ಟಿಕೆಟ್ ದರ ಇದೆ. ಮೆಗಾ ಸಿಟಿ ಮಾಲ್ ನಲ್ಲಿ 1200 ರಿಂದ 1700 ರೂಪಾಯಿ ಟಿಕೆಟ್ ದರ. ಇನ್ನು ಒರಿಯನ್ ಮಾಲ್ ನಲ್ಲಿ 1000 ರೂಪಾಯಿಯಿಂದ 1400 ರೂಪಾಯಿವರೆಗೂ ಕೂಡ ಟಿಕೆಟ್ ಪ್ರೈಸ್ ಇರುತ್ತೆ. ವೀರೇಶ್ ಥಿಯೇಟರ್ ಒಂದರಲ್ಲೇ 12 ಫ್ಯಾನ್ಸ್ ಶೋಗಳನ್ನ ಆಯೋಜನೆ ಮಾಡಲಾಗ್ತಿದೆ. ಯಶ್ ಕತೆ ಬರೆದು ನಟಿಸಿ ಸಹ ನಿರ್ಮಾಣ ಮಾಡಿರುವಂತ ಟಾಕ್ಸಿಕ್ ಸಿನಿಮಾ ಇದು. ಇನ್ನು ಗೀತು ಮೋಹನ್ ದಾಸ್ ನಿರ್ದೇಶನ ಇದೆ. ಕೆವಿಎನ್ ನಿರ್ಮಾಣದ ಚಿತ್ರ. ಇನ್ನು ಟೀಸರ್ ಟ್ರೈಲರ್ ನೋಡಿನೇ ಯೂತ್ಸ್ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮೀನಾರಾಯಣ್, ನಾವು ಈಗಾಗಲೇ ಗಮನಿಸ್ತಾ ಇದ್ವಿ ಟಾಕ್ಸಿಕ್ ಹವಾ ಏನಿದೆ, ಟ್ರೈಲರ್ ಮತ್ತು ಟೀಸರ್ ನಿಂದಾನೇ ಭಾರಿ ಹವಾ ಸೃಷ್ಟಿ ಮಾಡಿತ್ತು. ಈಗ ಟಿಕೆಟ್ ಕೂಡ ಸಿಗ್ತಾ ಇದೆ, ಆನ್ಲೈನ್ ಬುಕ್ಕಿಂಗ್ ಕೂಡ ಶುರುವಾಗಿದೆ. ಯಾವ ರೀತಿ ಇದೆ ಈ ಒಂದು ಕ್ರೇಜ್, ಅದೇ ರೀತಿಯಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಶೋ, ಟಿಕೆಟ್ ದರ ಹೆಂಗಿದೆ ಅಂತ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಮುಂಜಾನೆಯೇ ಟಾಕ್ಸಿಕ್ ಚಿತ್ರದ ನಿರ್ಮಾಪಕರಿಗೆ ವರಮಹಾಲಕ್ಷ್ಮಿ ದೊಡ್ಡ ಮಟ್ಟಕ್ಕೆ ಒಲಿದಿದ್ದಾಳೆ ಅಂತ ಹೇಳ್ಬೋದು. ಯಾಕಂತಂದರೆ ಸಿನಿಮಾ ಆಗಸ್ಟ್ 26ನೇ ತಾರೀಕು ಬುಧವಾರ ರಿಲೀಸ್ ಆಗ್ತಾ ಇದೆ. ಆದರೆ ಹಬ್ಬದ ದಿನ ಇವತ್ತೇ ಅವರಿಗೆ ದೊಡ್ಡ ಮಟ್ಟದಲ್ಲಿ ಗಲ್ಲಾಪೆಟ್ಟಿಗೆ ತುಂಬುವಂಥ ಕಾರ್ಯ ನಡೀತಾ ಇದೆ. ಅದಕ್ಕೆ ಕಾರಣ ಆನ್ಲೈನ್ ಟಿಕೆಟ್ ಬುಕ್ಕಿಂಗು. ಈಗ ಆಲ್ರೆಡಿ ಭಾರತದ ಹೊರತಾಗಿ ಓವರ್ಸೀಸಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗನ್ನು ಒಂದು ವಾರದ ಹಿಂದೆಯೇ ಬಿಡಲಾಗಿತ್ತು. ಅಮೇರಿಕಾ, ಕೆನಡಾ, UK ಸೇರಿದಂತೆ ಸಾಕಷ್ಟು ಕಡೆ ದೊಡ್ಡ ಮಟ್ಟದಲ್ಲಿ ಟಾಕ್ಸಿಕ್ ಸಿನಿಮಾ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗನ್ನು ಮಾಡಿಕೊಂಡಿದೆ. ಅದರಲ್ಲೇ ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ಕಮಾಯಿ ಮಾಡಿದೆ. ಭಾರತದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಬೆಳಗ್ಗೆ 9 ಗಂಟೆಯಿಂದ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಬಿಡುತ್ತೆ ಅಂತಕ್ಕಂಥದ್ದನ್ನು ಚಿತ್ರತಂಡವೇ ಅಫಿಷಿಯಲಿ ಅನೌನ್ಸ್ ಮಾಡಿತ್ತು. ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ಬೇಗನೆ ಮುಂಜಾನೆ 7 ಗಂಟೆಯಿಂದನೇ ಆನ್ಲೈನ್ ಟಿಕೆಟ್ ಬುಕ್ಕಿಂಗನ್ನು ಓಪನ್ ಮಾಡಿತ್ತು. ಸೊ ಬುಕ್ ಮೈ ಶೋ ಸೇರಿದಂತೆ ಡಿಸ್ಟ್ರಿಕ್ಟ್ ಸೇರಿದಂತೆ ಹಲವು ಆ್ಯಪ್ಗಳಲ್ಲಿ ಚಿತ್ರಪ್ರೇಮಿಗಳು ಯಶ್ ಅವರ ಏನು ಟಾಕ್ಸಿಕ್ ಸಿನಿಮಾನ ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಈಗಾಗಲೇ ಇಲ್ಲಿಯ ತನಕ ಸುಮಾರು ಬೆಂಗಳೂರು ಒಂದರಲ್ಲಿ 270ಕ್ಕೂ ಅಧಿಕ ಶೋಗಳ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿರ್ತಕ್ಕಂಥದ್ದು ಟಾಕ್ಸಿಕ್ ಚಿತ್ರತಂಡಕ್ಕೆ ಒಂಥರ ಖುಷಿಯ ವಿಚಾರ ಅನ್ಬೋದು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಈ ಥರದ ಒಂದು ಬಿಗ್ಗೆಸ್ಟ್ ಓಪನಿಂಗ್ ಯಾವ ಸಿನಿಮಾಗೂ ಸಿಕ್ಕಿರಲಿಲ್ಲ. ಆದರೆ ಈ ಸಿನಿಮಾಗೆ ಸಿಕ್ಕಿರ್ತಕ್ಕಂಥದ್ದು ಖುಷಿಯ ವಿಚಾರ. ಅಫ್ಕೋರ್ಸ್ ಯಶ್ ಮತ್ತು KVN ಪ್ರೊಡಕ್ಷನ್ಸ್ ಇಬ್ಬರೂ ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಟಾಕ್ಸಿಕ್ ಸಿನಿಮಾಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಓಪನಿಂಗ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಚಿತ್ರದ ಕತೆ, ಪಾತ್ರ, ಮೇಕಿಂಗು ಎಲ್ಲವೂ ಇರ್ಬೋದು. ಅಂದರೆ ಟೀಸರು, ಟ್ರೈಲರು ಸೇರಿದಂತೆ ಸಾಂಗ್ಸ್ ಈಗಾಗಲೇ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸಿದ್ದಾವೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಂದರೆ ಕಳೆದ ವರ್ಷ ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಏಕರೂಪ ಟಿಕೆಟ್ ನೀತಿ ದರವನ್ನು ಬೇರೆ ರಾಜ್ಯಗಳಂತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 2025 ಸೆಪ್ಟೆಂಬರ್ 12ರಂದು ಏಕರೂಪ ಟಿಕೆಟ್ ನೀತಿ ದರವನ್ನು ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಆದರೆ ಅದನ್ನು ಪ್ರಶ್ನಿಸಿ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಗಳು, ಎಕ್ಸಿಬಿಟರ್ಗಳು ಮತ್ತು ಪ್ರೊಡ್ಯೂಸರ್ಗಳು ಏನು ಕೋರ್ಟ್ ಮೊರೆ ಹೋಗಿದ್ರು, ಹೈಕೋರ್ಟ್ ಮೊರೆ ಹೋಗಿದ್ರು. ಅಂದರೆ ಆ ಸರ್ಕಾರ ಯಾವಾಗ ಏಕರೂಪ ಟಿಕೆಟ್ ನೀತಿ ದರವನ್ನು ಜಾರಿ ಮಾಡುತ್ತೋ ಅದು ಜಾರಿ ಮಾಡಿದ 10 ದಿನದಲ್ಲಿ ಅವರು ಹೈಕೋರ್ಟ್ ಮೆಟ್ಲೇರುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ.
ಕೂಡಲೇ ಹೈಕೋರ್ಟ್ ಕೂಡ ಅದಕ್ಕೆ ಸ್ಟೇ ನೀಡಿತ್ತು. ಅಂದರೆ ಸೆಪ್ಟೆಂಬರ್ 23, 2025 ಸ್ಟೇ ಕೂಡ ನೀಡಿತ್ತು. ನಂತರ ಅದು 2025 ಸೆಪ್ಟೆಂಬರ್ 30 ಅದಕ್ಕೆ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸೋದಕ್ಕೆ ನಿರಾಕರಣೆ ಕೂಡ ಮಾಡುತ್ತೆ ಹೈಕೋರ್ಟು. ಹಾಗಾಗಿ ಇಲ್ಲಿ 200 ರೂಪಾಯಿ ಒಳಗಡೆ ಟಿಕೆಟ್ ದರ ಇರಬೇಕು ಅಂತಕ್ಕಂಥ ಯಾವುದೇ ನಿಬಂಧನೆಗಳಿಲ್ಲ. ಹಾಗಾಗಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ 400ರಿಂದ 500 ರೂಪಾಯಿ ಟಿಕೆಟ್ ಡೀಸೆಂಟ್ ರೇಟ್ಸ್ ಇದೆ. ಸೊ ಶ್ರೀಸಾಮಾನ್ಯರು ಜಾಸ್ತಿ ಸಾಮಾನ್ಯ ಥಿಯೇಟರ್ಗಳಿಗೆ ಹೋಗಿ ನೋಡ್ತಾರೆ. ಒಂದಷ್ಟು ಅನುಕೂಲಸ್ಥರು ಮಲ್ಟಿಪ್ಲೆಕ್ಸ್ಗೆ ಹೋಗಿ ಒಂದು ಒಳ್ಳೆ ಸೌಂಡ್ ಸಿಸ್ಟಮಲ್ಲಿ ಸಿನಿಮಾ ನೋಡುವಂಥ ಕಾರ್ಯ ಮಾಡ್ತಾರೆ. ಹಾಗಾಗಿ ನಾವು ಮಲ್ಟಿಪ್ಲೆಕ್ಸ್ಗಳಂದಾಗ ಅಲ್ಲಿ ಕೂಡ ಸಾಕಷ್ಟು ಕ್ಯಾಟಗರೈಸ್ಗಳನ್ನು ಮಾಡ್ಬೋದು. ಯಾಕಂದರೆ ಡಾಲ್ಬಿ ಅಟ್ಮಾಸ್ ಅಂತಕ್ಕಂಥದ್ದು ಇರುತ್ತೆ, ಗೋಲ್ಡ್ ಕ್ಲಾಸ್ ಅನ್ನೋದಿರುತ್ತೆ, ಐಮ್ಯಾಕ್ಸ್ ಅನ್ನೋದಿರುತ್ತೆ, ಪಿಕ್ಸೆಲ್ ಅನ್ನೋದಿರುತ್ತೆ. ಹಾಗಾಗಿ ಅವುಗಳ ಇದಕ್ಕೆ ಅನುಗುಣವಾಗಿ ಆ ಸ್ಕ್ರೀನ್ಗಳಿಗೆ ಅನುಗುಣವಾಗಿ ಟಿಕೆಟ್ ದರವನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಚಿತ್ರತಂಡ. ಈಗಾಗಲೇ 800 ರೂಪಾಯಿಂದ ಹಿಡಿದು ಸುಮಾರು 1500 ರೂಪಾಯಿವರೆಗೂ ಟಿಕೆಟ್ಗಳು ವೇರಿಯೇಷನ್ ಇದೆ. ಸೊ ಎಲ್ಲ ಕಡೆ ಕೂಡ ಹೌಸ್ಫುಲ್ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಅಡ್ವಾನ್ಸ್ ಆಗಿ ಫಾಸ್ಟಾಗಿ ಟಿಕೆಟ್ಗಳನ್ನು ಖರೀದಿ ಮಾಡಿ ಆ ಸ್ಕ್ರೀನ್ಗಳನ್ನು ಫಿಲ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಡೀಟೇಲ್ಸ್ಗೆ.